15,000 ಒಳಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇಷ್ಟರೊಳಗೆ ನನಗೆ ಪೇಮೆಂಟ್ ಬಂದಿದೆ. ಸೊ ನೀವು ಗೆಸ್ ಮಾಡಿ ನೋಡೋಣ. ಅಷ್ಟು ಬಂದಿದೆ ನನಗೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಅಷ್ಟೇ. ಸಖತ್ತು ಸಖತ್ತು ಸಖತ್ ಸಖತ್ ಖುಷಿ ಆಗಿದ್ದೀನಿ ಗೈಸ್. ನಿಮ್ಮೆಲ್ಲರಲ್ಲೂ ಇದೊಂದು ಕೇಳ್ಬೇಕು ಅಂತ ಐತೆ. ವಿಡಿಯೋಸ್ನ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತೀನಿ ನಾನು. ಏನೇ ಒಂದಿತ್ತು ಅಂದ್ರೂ ಹಾಕ್ತೀನಿ. ಬ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಏನಾದ್ರೂ ಒಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರೆ ಅದ್ರ ರಿವ್ಯೂ ಕೂಡ ಹಾಕಿರ್ತೀನಿ ನಾನು. ವಿಡಿಯೋಸ್ನ ನೋಡಲ್ಲ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ದೇವ್ರು ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ನಾವು ಕೊಟ್ಟಿರೋ ನಮ್ಮಂತ ಯೂಟ್ಯೂಬರ್ಸ್ಗೆ ಬೇಜಾರಾಗ ಒಂದೇ ಒಂದ್ ಕಾರಣನೇ, ವಿಡಿಯೋಸ್ ಅಷ್ಟೆಲ್ಲ ಅವರ್ ಗಟ್ಲೆ 3 ಅವರ್ 4 ಅವರ್ ನಾವ್ ಎಡಿಟ್ ಮಾಡ್ತೀವಿ. ಎಡಿಟ್ ಮಾಡಿದಾಗ ಅದ್ರ ವ್ಯೂಸ್ ಬಂದ್ಬಿಟ್ಟು 100 200 300 ಈ ತರ ಎಕ್ಸ್ಪೆಕ್ಟ್ ಮಾಡಕ್ಕೋಸ್ಕರ ನಾವು 300 ತಾಕತ್ ಅನ್ನೋದಿದ್ರೆ ನನ್ನಷ್ಟು ಫಾಲೋವರ್ಸ್ ನ ಗೇನ್ ಮಾಡಿ ಈ ಪೇಮೆಂಟ್ ತಗೊಳ್ಳಿ. ಒಪ್ಕೊಳ್ತೀನಿ, ಪ್ರೂವ್ ಮಾಡ್ತೀನಿ ನನ್ನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ರೈಟ್ಸ್ ಇದೆ ಅಂತ. ಅದು ಬೇಡ ನಿಮ್ಗೆ ಅಟ್ಲೀಸ್ಟ್ ಫಾಲೋವರ್ಸ್ ಕಂಪ್ಲೀಟ್ ಮಾಡಿ. ಫಾಲೋವರ್ಸ್ ಅನ್ನೋದಕ್ಕಿಂತ ಜನದ ಪ್ರೀತಿ, ಅದನ್ನ ನೀವು ಸಂಪಾದನೆ ಮಾಡಿ ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅದ್ರಿಂದಾಗಿನೇ ನನ್ಗೆ ಮೋನೋ ಆಗಿತ್ತು, ಡಿಮೋನೋವರೆಗೂ ಬಂದಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರೋ ಹಾಗೆ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ವಿತ್ ಚೇಂಜ್ ಸಮೇತ ಕೂಡ ಕಳಿಸ್ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. 2000 years later. ಯಪ್ಪ, ಇನ್ನು ಶಾಕಿಂಗ್ ಅಲ್ಲ ಇದ್ದೀನಿ ಗಾಯ್ಸ್. ನಾನು ಇನ್ನೂ ಇಷ್ಟು ದೊಡ್ಡ ಅಮೌಂಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನಿಜವಾಗ್ಲೂ ಇಷ್ಟು ದೊಡ್ಡ ಅಮೌಂಟ್, ಅದು ಏನು ಕೆಲಸ ಮಾಡ್ತೀರಾ, ಮನೇಲಿ ಕೂತು ವ್ಲಾಗ್ಸ್ ಮಾಡ್ಕೊಂಡು ಎಡಿಟ್ ಮಾಡಿ ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೈಸ್. ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ. ಈ ಖುಷಿಗೆ ಕಾರಣನೇ ನೀವು. ನಿಮ್ಮೆಲ್ರಿಗೂ ಫಸ್ಟ್ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಪೇಮೆಂಟ್ ಬರಕ್ಕೆ ಕಾರಣ ನೀವೆಲ್ಗೂ ಅಂತ ಹೇಳ್ಬೋದು. ಎಷ್ಟು ಖುಷಿಯಾಗಿದ್ದೀನಿ ಅಂತ ಅಂದ್ರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂದ್ರೆ ಅಷ್ಟೊಂದು ನನ್ಗೆ ಇನ್ನೂ ಶಾಕಿಂಗ್ ಅಲ್ಲೇ ಇದ್ದೀನಿ ನಾನು. ನಂಗೆ ಪೇಮೆಂಟ್ ಬಂತ ಅನ್ನೋದೇ. ಆಕ್ಚುಲಿ ನನ್ಗೆ ಪೇಮೆಂಟು ಹೋದ್ ತಿಂಗಳಲ್ಲೇ ಬರ್ಬೇಕಿತ್ತು. Jan 26 ನನ್ಗೆ ಬರ್ಬೇಕಿತ್ತು. ಆ Jan 26 ನನ್ಗೆ ಬರುವಾಗ ಹೇಳಿದ್ರು ಯೂಟ್ಯೂಬ್ ಕಡೆಯಿಂದ, ಅವತ್ತಿನ ದಿನನೇ ಎಲ್ಲಾರು ತುಂಬಾ ಜನ ಪೇಮೆಂಟ್ ನ ಅರ್ನ್ ಮಾಡ್ತಿರೋದ್ರಿಂದ ನಿಮ್ಗೆ ನಾವು ನೆಕ್ಸ್ಟ್ ಮಂತ್ ಇಂದ ಕಳ್ಸ್ಕೊಡ್ತೀವಿ, ಸೊ ನೀವು ನೆಕ್ಸ್ಟ್ ಮಂತ್ ವರ್ಗು ವೇಟ್ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ನನ್ಗೆ Jan 26 ಪೇಮೆಂಟ್ ಬಂದಿರ್ತಿತ್ತು. ಇರ್ಲಿ ಪರವಾಗಿಲ್ಲ, ಲೇಟ್ ಆದ್ರೂ ಚಿಂತೆ ಇಲ್ಲ. ಅದು ನಿನ್ನೆ ನಮ್ಮ ರಾಯರ್ ಹುಟ್ಟಿದ ದಿನ 22ನೇ ತಾರೀಕು ಆಕ್ಚುಲಿ ನನ್ಗೆ ಕಂಪ್ಲೀಟ್ ಆಗಿದ್ದು. ನಂದು ಎಲ್ಲ ಫುಲ್ ಡಾಲರ್ಸ್ ಎಲ್ಲ ಬಂದ್ಬಿಟ್ಟು ನನ್ಗೆ Jan 1 ಹತ್ರ ಆಗಿತ್ತು ಎಲ್ಲ ಪೇಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ. ಅದಾಗಿ ಆಕ್ಚುಲಿ ಫುಲ್ಲು ಕಂಪ್ಲೀಟ್ ಆಗಿತ್ತು, ಡಾಲರ್ಸ್ ಕಂಪ್ಲೀಟ್ ಆಗಿತ್ತು. ಡಾಲರ್ಸ್ ಕಂಪ್ಲೀಟ್ ಆಗಿ ಇನ್ನು ಎಕ್ಸ್ಟ್ರಾ ನನ್ಗೆ ಆಡ್ ಆಗಿತ್ತು. ಸೊ ಅದಕ್ಕೆ ನನ್ಗೆ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಫುಲ್ ನಾನು ಏನು ಅರ್ನ್ ಮಾಡಿದ್ದೀನಿ Jan 26 ವರ್ಗು, ಅಷ್ಟುವರೆಗೂ ನನ್ಗೆ ಫುಲ್ ಪೇಮೆಂಟ್ ನನ್ಗೆ ಕಳ್ಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್. ಮತ್ತೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿದ್ದೀರಾ, ನನ್ನ ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಇನ್ನ ನನ್ನ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ಗೆ ಸಪೋರ್ಟಿವ್ ಆಗಿ ನಿಂತೀರಾ ಅಂತ, ನನ್ನ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್, ಮತ್ತೆ ನನ್ನ ಮಗಳು ಕೂಡ ನನ್ನ ವಿಡಿಯೋಸ್ ಅಲ್ಲಿ ಇದ್ದಾಳೆ. ಹಾಗೆ ನನ್ನ ಫ್ರೆಂಡ್, ನನ್ನ ಅಣ್ಣ, ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿರೋ ಅಂತ 1 2 3 ಜನ,
ಸೊ ನಿಮ್ಮೆಲ್ರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗಿಂತ ಮುಂಚೆ ಆಗಿ ನಮ್ಮ ರಾಯರ್ನ ನಾನು ನಂಬಿದ್ದೆ. 1 ವರ್ಷ ಆಯ್ತು ಈ ಪೇಮೆಂಟ್ ನ ತಗೊಳಕ್ಕೆ ನಾನು ಸಖತ್ತು ಅದರಲ್ಲಿ ಕಲ್ಲು ಮುಳ್ಳು ಅಂತ ಹೇಳ್ತಾರಲ್ಲ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಅಂದ್ರೆ ತುಂಬಾನೇ ಆಯ್ತು ಈ ಯೂಟ್ಯೂಬ್ ಜರ್ನಿಯಲ್ಲಿ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಈ ಪೇಮೆಂಟ್ ನೋಡುವಾಗ ಖುಷಿ ಆಗುತ್ತೆ ಗಾಯ್ಸ್, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ. ಯಾರೆಲ್ಲ ಇಲ್ಲ ನನ್ ಕೈಯಲ್ಲಿ ಆಗಲ್ಲ, ನಾನ್ ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತೀನಿ ಬಿಟ್ಬಿಡ್ತೀನಿ ಅಂತ ಹೇಳ್ತಿರಲ್ಲ, ನೀವೆಲ್ಲ ಇದ್ರದ್ದು ಒಂದೇ ಒಂದ್ಸತಿ ನೀವು ಮುಖ ನೋಡಿ. ನಾನು ಇವಾಗ ಖುಷಿ ಎಷ್ಟು ಪಡ್ತಿದ್ದೀನಿ ನೋಡಿ, ಅದೇ ಖುಷಿ ನಿಮ್ಗೂ ಕೂಡ ನೆಕ್ಸ್ಟ್ ಟೈಮ್ ಇರುತ್ತೆ. ನೀವು ಯಾರೆಲ್ಲ ಹೇಳ್ತಿದ್ದೀರಾ ವಿಡಿಯೋಸ್ನ ನಾನು ಮಾಡೋದ ಬಿಟ್ಬಿಡ್ತೀನಿ, ನನ್ ಕೈಯಲ್ಲಿ ಆಗೋದಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ದೀರಾ, ಅದ್ರಲ್ಲಿ ನಾನು ಕೂಡ ಒಬ್ಳು. ನಾನು ತುಂಬಾ ಅಂದ್ರೆ ತುಂಬಾ ಸತಿ ಯೋಚನೆ ಮಾಡ್ಬಿಟ್ಟಿದ್ದೆ, ಯೂಟ್ಯೂಬ್ನ ನಾನು ಬಿಟ್ಬಿಡೋಣ, ಯಾಕೆ ಇಷ್ಟು ದಿನ ವಿಡಿಯೋಸ್ ನಾನೆಲ್ಲ ಡಿಲೇ ಮಾಡ್ತಿದ್ದೆ, ಹಾಕೋದ್ ಲೇಟ್ ಮಾಡ್ತಿದ್ದೆ ಅಂದ್ರೆ, ನಂದು ಫಸ್ಟ್ ನನ್ನ ಇನ್ಕಮ್ ಯೂಟ್ಯೂಬ್ ಪೇಮೆಂಟ್ ಹಾಕ್ಬೇಕು. ಯಾಕೆಂದ್ರೆ ನಾನು ಏನೆಲ್ಲ ಎಫರ್ಟ್ಸ್ ಹಾಕಿದ್ದೀನಿ, ಮತ್ತೆ ನನಗೆ ಎಷ್ಟು ಜನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮಾತಾಡಕ್ಕೆ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನಿಮ್ಗೆ ಸಾಲದು. ಮತ್ತೆ ತುಂಬಾ ಜನ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ನನ್ನನ್ನ ಅನ್ಫಾಲೋ ಕೂಡ ಮಾಡಿದ್ದೀರಾ, ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿ ಯಾರೆಲ್ಲ ಹೇಟ್ ಮಾಡಿದ್ರಿ, ನನ್ನನ್ನು ಯಾರೆಲ್ಲ ಏನ್ ಬೇಕು ಅದನ್ನ ಕೆಟ್ಟ ಮಾತಲ್ಲಿ ಮಾತಾಡಿದ್ರಿ, ಇದೊಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ನಿಮಗೆ ತಾಕತ್ ಅನ್ನೋದಿದ್ರೆ ನನ್ನಷ್ಟು ಫಾಲೋವರ್ಸ್ನ ಗೇನ್ ಮಾಡಿ ಈ ಪೇಮೆಂಟ್ ತಗೊಳ್ಳಿ, ಒಪ್ಕೊಳ್ತೀನಿ, ಪ್ರೂವ್ ಮಾಡ್ತೀನಿ ನನ್ನ ಬಗ್ಗೆ ಅದು ಬೇಡ ನಿಮ್ಗೆ ಅಟ್ಲೀಸ್ಟ್ ಫಾಲೋವರ್ಸ್ ಕಂಪ್ಲೀಟ್ ಮಾಡಿ. ಫಾಲೋವರ್ಸ್ ಅನ್ನೋದಕ್ಕಿಂತ ಜನದ ಪ್ರೀತಿ, ಅದನ್ನ ನೀವು ಸಂಪಾದನೆ ಮಾಡಿ ಫಸ್ಟ್. ಮತ್ತೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿದಂತ, ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ ತುಂಬಾ ಜನ ಇದ್ದಾರೆ. ಹೇಳಿ ಜಗಳ ಇದೆಲ್ಲ ಮನ್ಸ್ತಾಪ, ನನ್ಗೆ ಯಾರ ಮೇಲೂ ನಾನು ದ್ವೇಷ ಮಾಡ್ಲಿಲ್ಲ. ನಾನು ಒಟ್ಟಲ್ಲಿ ನನ್ ಬಗ್ಗೆ ಮಾತಾಡ್ಕೊಂಡು ಹೋದ್ರು, ಇರ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಸೊ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗ್ತಾ ಬಂತು. ಜುಲೈ 14ಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ ಕಮ್ಮಿನೇ. ಮನೆಯವ್ರಗಳಿಂದ ತುಂಬಾ ಸಪೋರ್ಟ್ ಇತ್ತು. ಫಸ್ಟ್ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳುವಾಗ ನನ್ನ ಹಸ್ಬೆಂಡ್ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ, ಮಾಡು ನೀನು, ನಿನಗೇನ್ ಬೇಕು ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಹಾಗೆ ನನ್ನ ಅಪ್ಪ ಅಮ್ಮ ಇದಾರಲ್ಲ, ನಾನು ಒಂದು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ರೆ ನನ್ನ ಕೇಳ್ತಾರೆ, ನನ್ನ ಬೈತಾರೆ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನಾನು ಯಾವಾಗ ಲೈವ್ ಸ್ಟಾಪ್ ಮಾಡಿದೆ ಆಗ್ಲೂ ಕೂಡ ಅಷ್ಟೇನೆ, ಅವ್ರ ನನ್ನ ಬೈಯೋರು, ನಿನ್ನ ಸಬ್ಸ್ಕ್ರೈಬರ್ಸ್ ನಿನ್ಗೋಸ್ಕರ ಇರ್ತಾರೆ, ಅವರೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಅವ್ರಿಗೋಸ್ಕರ ಅದನ್ನ ನೀನ್ ಮಾಡ್ಬೇಕು, ಲೈವ್ ಮಾಡು, ವಿಡಿಯೋಸ್ ಮಾಡು ಅಂತ. ಬಟ್ ಏನ್ ಮಾಡೋದು, ಮಗಳು ಕೂಡ ದೊಡ್ಡವಳಾಗಿದ್ದಾಳೆ, ಅವಳನ್ನ ನೋಡ್ಕೊಳ್ಬೇಕು, ಓದಿಸ್ಬೇಕು, ಈ ತರ ಎಲ್ಲ ಇರುತ್ತೆ ಅಲ್ವಾ, ಎಲ್ಲಾ ಟೈಮ್ ಒಂದೇ ತರ ಇರಕ್ ಆಗೋದಿಲ್ಲ. ಸೊ ಆಗ ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಮಗಳಿಗೆ 2.5 ವರ್ಷ ಇದ್ಲು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ. ಆಗ ನನ್ಗೆ ಒಂದು ಹಠದಲ್ಲಿ ಮಾಡ್ದೆ, ಯಾರು ನನಗ್ ಸಪೋರ್ಟ್ ಇರ್ಲಿಲ್ಲ ಅಲ್ಲ, ಗೊತ್ತಿರೋರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ನನ್ನ ಫ್ಯಾಮಿಲಿ ಮೆಂಬರ್ಸೇನೆ ಸಪೋರ್ಟಿವ್ ಆಗಿ ಒಬ್ರು ಇರ್ಲಿಲ್ಲ. ನನಗೆ ಯೂಟ್ಯೂಬ್ ಅಲ್ಲಿ ಪರಿಚಯ ಆದ್ರು ನೋಡಿ, ಅವರೇ ನನ್ಗೆ ಹೇಳ್ಬೇಕು ಅಂತ ಅಂದ್ರೆ ಇಷ್ಟು ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಈಗ್ಲೂ ಕೂಡ ಇದ್ದಾರೆ ನನ್ ಜೊತೆ. ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿರೋಂಥವ್ರು, ಅವರಿಂದನೇ ನಾನು ತುಂಬಾ ಜನ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅವ್ರಿಗೆ ಸಾಲದು. ನಾನು ಒಂದ್ ಟೈಮಲ್ಲಿ ನಾನು ಇಲ್ಲ ಬೇಡ ಯೂಟ್ಯೂಬ್ನ ಬಿಟ್ಬಿಡೋಣ, ಬೇಡ ಡಿಲೀಟೇ ಮಾಡೋಣ ಅಂತ ಯೋಚನೆ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ಪರಿಚಯ ಆದ್ರು ನೋಡಿ, ಅವರೆಲ್ಲ ನನಗ್ ಸಪೋರ್ಟ್ ಮಾಡಿದ್ದಾರೆ. ಇನ್ನೆಲ್ಲ ನನ್ನ ಅಪ್ಪ ಅಮ್ಮಂಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗ್ತಾರೆ ಅನ್ಬಿಟ್ಟು ನಾನು ಲೈವ್ಗಳಲ್ಲಿ ಏನೇನೆಲ್ಲ ಆಗ್ತಿತ್ತು ಅದನ್ನೆಲ್ಲ ನೋಡುವಾಗ ನನ್ನ ಯೂಟ್ಯೂಬ್ ಅಲ್ಲಿ ಯಾರು ಪರಿಚಯ ಆದ್ರು ನೋಡಿ, ಎಲ್ಲ ನನ್ಗೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಅಣ್ಣಂದಿರಾಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ನನ್ನ ಅಕ್ಕ ತಂಗಿರ್ ಸಮಾನದರ ಇದ್ದಾರೆ. ಸೊ ಈಗ್ಲೂ ಕೂಡ ಎಷ್ಟು ಜನ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿರೋರು ಅಂದ್ರೆ, ಅವ್ರು ಇಲ್ಲಿವರೆಗೂ ನನ್ ಜೊತೆ ಇದ್ದಾರೆ, ಈಗ್ಲೂ ಕೂಡ ಇದ್ದಾರೆ. ಸ್ಟಾರ್ಟ್ ಮಾಡಿದೆ ನಾನು
ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಒಂದು 6 ಮಂತ್ಸ್ ಆದ್ಮೇಲೆನೆ ಇನ್ನೊಂದು 6 ಮಂತ್ಸ್ ಟೈಮ್ ಇದೆ ನನಗೆ ಅಂತ ಅನ್ನುವಾಗ ನನಗೆ ನನ್ನ ಲೈವ್ ವೈರಲ್ ಆಯಿತು. ಹತ್ತತ್ರ 92K ವ್ಯೂಸ್ ಬಂತು. ನನಗೆ ವಿಡಿಯೋಸ್ ಓಡ್ಲಿಲ್ಲ, ಗೊತ್ತಿಲ್ಲ. ನಿಮ್ಮೆಲ್ಲರಲ್ಲೂ ಇದೊಂದು ಕೇಳಬೇಕು ಅಂತ ಐತೆ. ವಿಡಿಯೋಸ್ನ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಅಷ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತೀನಿ ನಾನು. ಏನೇ ಒಂದಿತ್ತು ಅಂದ್ರೂ ಹಾಕ್ತೀನಿ. ಬ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಏನಾದ್ರೂ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೆ ಅದ್ರ ರಿವ್ಯೂ ಕೂಡ ಹಾಕಿರ್ತೀನಿ ನಾನು. ವಿಡಿಯೋಸ್ನ ನೋಡಲ್ಲ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಮ್ಮಂತ ಯೂಟ್ಯೂಬರ್ಸ್ಗೆ ಬೇಜಾರಾಗೋ ಒಂದೇ ಒಂದ್ ಕಾರಣನೇ, ವಿಡಿಯೋಸ್ ಅಷ್ಟೆಲ್ಲ ಅವರ್ ಗಟ್ಲೆ 3 ಅವರ್ 4 ನಾವ್ ಎಡಿಟ್ ಮಾಡ್ತೀವಿ. ಎಡಿಟ್ ಮಾಡಿದಾಗ ಅದ್ರ ವ್ಯೂಸ್ ಬಂದ್ಬಿಟ್ಟು 100 to 200 300 ಈ ತರ ಎಕ್ಸ್ಪೆಕ್ಟ್ ಮಾಡಕ್ಕೋಸ್ಕರ ನಾವು 300-400 ವ್ಯೂಸ್ ನಮ್ಗೆ ಬೇಕಾ? ಎಷ್ಟು ಎಂತೆಂತವ್ರಿಗೂ ಹೆಂಗೋ ಎಷ್ಟು ಖರಾಬಾಗಿ ಅಂದ್ರೆ, ಈಗ ಏನ್ ನಡೀತಿದೆ ಅಂತ ಅಂದ್ರೆ, ಅಲ್ಲಾರೋ ಕಸ ಗುಡಿಸ್ತಿರ್ತಾರೆ, ಮತ್ತೆ ಇನ್ನೊಂದು ರೀಲ್ಸ್ ಯಾವ್ದೋ ವೈರಲ್ ಆಗಿದೆ, ಏನೋ ಒಂದು ಪ್ರಾಡಕ್ಟ್ ನ ತೆಗ್ದು ಬಿಸಾಕಿದ್ರೆ ರೀಲ್ಸ್ ವೈರಲ್ ಹೋಗಯ. ಇಂಥದಕ್ಕೆಲ್ಲ ಸಪೋರ್ಟ್, ಅದು ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಗಾಯ್ಸ್. ಅದಕ್ಕೆ ನಮ್ಮಂತ ಕನ್ನಡದವ್ರಿಗೆ ನೀವು ಸಪೋರ್ಟ್ ಮಾಡಲ್ವಲ್ಲ, ಹೇಳಿ ಏನ್ ಮಾಡ್ಬೇಕು ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ. ಬೇರೆಯವ್ರ ತರ ವಿಡಿಯೋಸು ಅರ್ಥ ಇಲ್ಲ, ಸಂಬಂಧ ಇಲ್ಲ, ಅರ್ಥ ಇಲ್ದಿರನೆ ಏನೋ ಒಂದು ತಮ್ನೇಲ್ಗೆ ಹಾಕೋದು, ಜನನ ಅಟ್ರಾಕ್ಟ್ ಮಾಡೋದು, ನೋ, ಆ ತರ ನಾನು ಮಾಡೂ ಇಲ್ಲ. ಜನಕ್ಕೆ ಏನೊಂದು ನೋಡ್ಬೇಕು, ಅವ್ರಿಗೆ ಫ್ಯಾಮಿಲಿ ಕೂತು ನೋಡ್ಬೇಕು, ಮತ್ತೆ ಏನೆಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತದನ್ನ ನಾನು ನನ್ನ ಚಾನಲ್ ಅಲ್ಲಿ ಪ್ರತಿ ಒಂದು ಇರುತ್ತೆ. ಸೊ ಇಷ್ಟೆಲ್ಲ ಗೈಸ್, 3 ಅವರ್ ಕೂತ್ಕೊಂಡು ನಾವು ಮಾಡುವಾಗ ನನಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ದಯವಿಟ್ಟು ನಿಮ್ಗೆಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇನೆ, ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಮಗೂ ಕೂಡ ಮುಂದೆ ಒಂದಿನ ಬೆಳಿಬೇಕು ಅನ್ನೋದು ಆಸೆ ಇರುತ್ತೆ ಅಲ್ವಾ? ನಮಗೂ ಕೂಡ ಏನೋ ಒಂದು, ಮನೇಲಿ ಮಕ್ಳು ಇರ್ತಾರೆ, ಹೊರಗಡೆ ಕೆಲಸ ಮಾಡಕ್ ಆಗೋದಿಲ್ಲ, ಅವ್ರು ನಮ್ಮನ್ ಬಿಟ್ಟಿರೋದಿಲ್ಲ. ನಾವು ಹೋಗಿ ದುಡಿಬೇಕು ಅಂತ ಅಂದ್ರೆ ನಮ್ಮ ಮಕ್ಳುಗಳು ನಮ್ಮನ್ ಬಿಟ್ಟಿರೋದಿಲ್ಲ. ಅಪ್ಪ ಅಮ್ಮ ಇಬ್ರೇ ಇರ್ತೀವಿ, ಹಸ್ಬೆಂಡ್ ಒಬ್ರು ದುಡಿತಾ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಒಂದ್ ಸಪೋರ್ಟಿವ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇದುವರೆಗೂ ಕೆಲ್ಸಕ್ಕೆ ಹೋಗುವಂತ ನನ್ನನ್ನು ಹೇಳೇ ಇಲ್ಲ. ಅವ್ರಾಗಿರ್ಬೋದು, ನನ್ನ ಹೆತ್ತ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಒಂದು ದಿನಕ್ಕೆ ಕಳ್ಸಿಲ್ಲ. ನನ್ ಕೆಲ್ಸಕ್ ಹೋಗ್ತಿರಾನೆ ನಾನು ಮನೇಲಿ ಕೂತಿ ಅರ್ನಿಂಗ್ಸ್ ಮಾಡಿದೀನಿ ಅಷ್ಟೇ. ನನಗದು ಎಷ್ಟು ಖುಷಿ ಇದೆ, ಒಂದು ಎಷ್ಟು ಹೆಮ್ಮೆ ಇದೆ ಅಂದ್ರೆ, ಸಖತ್ ಐ ಆಮ್ ಸೋ ಹ್ಯಾಪಿ. ನಿಮ್ಗೆಲ್ರಿಗೂ ಅಷ್ಟೇ, ಇದು ಫಸ್ಟ್ ಪೇಮೆಂಟ್ ಬರ್ತಲ್ಲ, ನಿಮ್ಗೆ ಆಗಷ್ಟು ಖುಷಿ ಯಾವತ್ತೂ ಆಗಲ್ಲ ಗಾಯ್ಸ್. ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತಿಗೂ ನಿಮ್ಗೆ ಆ ಖುಷಿ ಅನ್ನೋದು ನಿಮ್ಗೆ ಇವಾಗ ಫಸ್ಟ್ ಪೇಮೆಂಟ್ ಬಂತಲ್ಲ, ಅದಾದ್ಮೇಲೆ ನಿಮ್ಗೆ ಒಂದು ಫೀಲ್ ಬರುತ್ತೆ, ನಾನು ಇನ್ನ ನೆಕ್ಸ್ಟ್ ವಿಡಿಯೋಸ್ ಹಾಕ್ಬೇಕು, ನೆಕ್ಸ್ಟ್ ನಾನು ಮಾಡ್ಬೇಕು ಅನ್ನೋ ಒಂದು ನಿಮ್ಗೆ ಕುತೂಹಲ ಬರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿಲ್ಲ, ನನಗೆ ಜಾಸ್ತಿ ನನ್ಗೆ ಲೈವ್ ಅಲ್ಲಿ ವೈರಲ್ ಆಯ್ತು, ವಿಡಿಯೋಸ್ ಎಲ್ಲ ನನ್ಗೆ ಓಡ್ಲಿಲ್ಲ, ಇದೊಂದೇ ರೀಸನ್ನು. ಅದಾದ್ಮೇಲೆ ನಾನ್ ಆಗಿದ್ದಾಗ್ಲಿ ಅನ್ಬಿಟ್ಟು ನಾನು ವ್ಲಾಗ್ಸ್ಗಳನ್ನ ಹಾಕೊಂಡು ಹೋದೆ ನಾನು. ಸೊ ಇನ್ನ ನನ್ಗೆ ಯಾರೆಲ್ಲ ಮೆಂಬರ್ಶಿಪ್ ಪರ್ಚೇಸ್ ನ ಮಾಡಿದೀರಾ, ಒಂದು ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್, ಏನೇ ಒಂದಾಗಿರ್ಬೋದು, ಯಾರೆಲ್ಲ ಪರ್ಚೇಸ್ ಮಾಡಿದ್ರ ನನ್ಗೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ನನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿರೋರ್ಗೆ, ನನ್ನ ಹೇಟರ್ಸ್ಗೆ, ನಿಮ್ಮೆಲ್ರಿಗೂ ನಾನು ಸೊ ಮಾನಿಟೈಸೇಷನ್ ಆದಾಗ್ಲೂ ಕೂಡ ಇಷ್ಟೇ ಖುಷಿಯಲ್ಲಿದ್ದೆ ನಾನು. ಈಗ ಫಸ್ಟ್ ಪೇಮೆಂಟ್ ಬಂದಿದೆ, ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ಗಾಯ್ಸ್. ನಾನ್ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ. ಸೊ ನಾನು ಮಡಿಕೇರಿ ಫಂಕ್ಷನ್ಗೆ ಹೋಗಿದ್ದೆ. ಫೆಬ್ರವರಿ 22 ನನಗೆ ಮೇಲ್ ಬಂದಿತ್ತು, ವಿ ಹ್ಯಾವ್ ಸೆಂಟ್ ಎ ಪೇಮೆಂಟ್ ಅಂತ ಅನ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ. ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ, ಸೊ ನಾನು ಅನ್ಕೊಂಡೆ, ನೆನೆನೆ ಆಕ್ಚುಲಿ ರಾಯರ ಹುಟ್ಟಿದ ಹಬ್ಬದ ದಿನನೇ ಹೋಗಿ ನಾನು ಪೇಮೆಂಟ್ ನ ತಗೋಬರ್ಬೇಕು ಅನ್ಕೊಂಡೆ. ಸೊ ಹಸ್ಬೆಂಡ್ಗೆ ಸ್ವಲ್ಪ ಕೆಲ್ಸ, ಮ್ಯಾನೇಜರ್ ಬ್ಯುಸಿ ಇರೋದ್ರಿಂದ ಸೊ ನಾಳೆ ಹೋಗೋಣ ಅಂತ ಅನ್ಕೊಂಡ್ವಿ. ಗುರುವಾರ ದಿನ ಹೋಗೋಣ, ರಾಯರದ ವಾರ ದಿನ ಅನ್ಕೊಂಡ್ವಿ. ಅದ್ ನೋಡಿದ್ರೆ ನನ್ಗೆ ಇವತ್ತೇ ಡೈರೆಕ್ಟ್ ಆಗಿ ಗೂಗಲ್ ಪೇಗೆ ಆಡ್ ಆಗಿತ್ತು.
ಸೊ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಂಗಿಲ್ಲ. ಸೊ ಯೂಟ್ಯೂಬ್ ಗೈಡ್ಲೈನ್ಸ್ಗೆ ವಿರುದ್ಧ ಅದು. ಸೊ ನಾನು ಎಷ್ಟು ಹೇಳ್ತೀನಿ ಅಂದ್ರೆ 11,000 ಮೇಲೆ 15,000 ಒಳಗೆ, ಇಷ್ಟರೊಳಗೆ ನನಗೆ ಪೇಮೆಂಟ್ ಬಂದಿದೆ. ಸೊ ನೀವು ಗೆಸ್ ಮಾಡಿ ನೋಡೋಣ. ಅಷ್ಟು ಬಂದಿದೆ ನನಗೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಸಖತ್ತು ಖುಷಿ ಆಗಿದ್ದೀನಿ ಗೈಸ್. ನನಗೆ ಆ ಖುಷಿ ಅನ್ನೋದು ಲಿಮಿಟೇ ಇಲ್ಲ ಅನ್ನೋ ತರ ಆಗ್ತಿದೆ. ಸೊ ಇವತ್ತಿನ ಕ್ಷಣ ಏನಾಗುತ್ತೆ, ಇವತ್ತಿನ ದಿನ ಏನಾಗುತ್ತೆ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಎರಷ್ಟು ದಿನ ಖುಷಿಯಾಗಿರೋಣ, ನಮ್ ಕೈಲಿ ಆದಷ್ಟು ನಾವು ಒಳ್ಳೇದ್ ಮಾಡೋಣ ಅಷ್ಟೇನೆ. ಯಾರಿಗೂ ಕೆಟ್ಟದ್ ಬಯಸ್ಬೇಡಿ ನೀವು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅದು. ನನಗ್ ಮಾಡಿದ್ದಾರೆ, ಸಖತ್ ಬೇಜಾರಾಗಿದೆ ಗಾಯ್ಸ್ ಅದರಿಂದ. ನನ್ಗೆ ಫಾಸ್ಟ್ ಇಸ್ ಫಾಸ್ಟ್ ಅನ್ಕೊಂಡು ಸುಮ್ಮನೆ ಆಗ್ತೀನಿ ನಾನು. ಸೊ ನೆಕ್ಸ್ಟ್ ನಾನು ರಾಯರ ಹತ್ರನು ಕೂಡ ಬೇಡ್ಕೊಂಡಿದೀನಿ, ವರ್ಷಕ್ಕೆ ಬರೋದು ನೆಕ್ಸ್ಟ್ ಇನ್ನ ಮಂತ್ಲಿ ಪೇಮೆಂಟ್ ಬರೋ ತರ ಆಗ್ಲಿ ರಾಯರೇ. ಖಂಡಿತವಾಗ್ಲೂ ಇನ್ನೊಮ್ಮೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ. ರಾಯರ್ ಯಾವತ್ತು ಯಾರ ಹತ್ರ ಏನು ಕೇಳೋದಿಲ್ಲ, ನನ್ಗೆ ಆತರ ಆಗ್ಲಿ ಅಂತ ನಾನು ಬೇಡ್ಕೊಂಡಿದೀನಿ ನಮ್ಮ ರಾಯರ ಹತ್ರ. ಇದೊಂದು ಪೇಮೆಂಟ್ ಬರಕ್ಕೂ ಕಾರಣನೇ ನಮ್ಮ ರಾಯರ್ನ ನಾನು ಅಷ್ಟೊಂದು ನಂಬಿದ್ದು. ಅವ್ರನ್ನ ಎಷ್ಟು ನಂಬಿದ್ದೆ ಅಂದ್ರೆ ನಾನು ರಾಯರ್ನ ಅಷ್ಟೊಂದು ನಂಬಿದಕ್ಕೆ ನಾನು ಇಲ್ಲಿವರೆಗೂ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಅದೇನೋ ಗೊತ್ತಿಲ್ಲ ನನ್ಗೆ, ಸಡನ್ ಆಗಿ ರಾಯರ್ ನಮ್ಮ ಮನೆ ದೇವ್ರಲ್ಲ, ಯಾರು ಅಲ್ಲ, ಎಲ್ರಿಗೂ ಅವರು ಒಂದು ಗುರುಗಳು. ನನ್ಗೂ ಗುರುಗಳಾಗಿನೇ ಅವ್ರು ನಿಜವಾಗ್ಲೂ ಕೈ ಹಿಡ್ಕೊಂಡು ಬಂದ್ರು ಅಂತ ಅನ್ಸುತ್ತೆ. ನಾನು ಅವ್ರನ್ನ ನಂಬಿದ್ ಎಲ್ಲ ಕೆಲ್ಸ ನನ್ಗೆ ರಾಯರ್ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಶಾರ್ಟ್ಸ್ ಗಳಲ್ಲೂ ನೀವು ನೋಡ್ಬೋದು. ನಾನು ಏನಾದ್ರೂ ಒಂದ್ ಮನ್ಸಲ್ಲಿ ಬೇಡ್ಕೊಂಡಿರ್ತೀನಿ, ನನಗ್ ಸಂಜೆ ಅಷ್ಟರಲ್ಲಿ ಅಥವಾ ಒಂದ್ ಅರ್ಧ ಗಂಟೆ ಬಿಟ್ಟು ನನ್ಗೆ ಹೂ ಪ್ರಸಾದ ಸಿಗುತ್ತೆ. ಆತರ ಎಷ್ಟೊಂದ್ ಜನ ಹೇಳೋದನ್ನ ಕೇಳಿದೀನಿ ನಾನು. ರಾಯರ್ ನಮ್ಗೆ ಹೂ ಪ್ರಸಾದದ ಮೂಲಕನೇ ನಮ್ಗೆ ಸೂಚನೆನ ಕೊಡ್ತಾರಂತೆ. ಸೊ ಹೂ ಪ್ರಸಾದದ ಮೂಲಕನೇ ರಾಯರು ನಮ್ಗೆ ಏನೇ ಒಂದಿದ್ರು ತಿಳಿಸ್ತಾರಂತೆ. ಇಷ್ಟ ಹೇಳ್ಬೋದು. ಆಡ್ಸ್ ಅಂಡ್ ಸ್ಪಿನ್ ಬರ್ಬೇಕಾದ್ರೂ ಅಷ್ಟೇನೆ ಹುಷಾರಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಸ್ಕ್ಯಾನ್ ಮಾಡಿ ಹಾಕಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಅಟ್ಯಾಚ್ ಮಾಡ್ತೀನಿ. ನನ್ನ ಗೂಗಲ್ ಆಡ್ಸೆನ್ಸ್ ಬಂದಿದ್ದು ವಿಡಿಯೋ, ಮತ್ತೆ ನನ್ಗೆ ಯಾಕೆ ಗೂಗಲ್ ಆಡ್ಸೆನ್ಸ್ ಡಿಲೇ ಆಯ್ತು, ಏನೊಂದು ಮೇನ್ ರೀಸನ್ ಇಂದ ನನ್ಗೆ ಹಂಗೆ ಆಯ್ತು ಅನ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿದೀನಿ. ನನ್ನ ಚಾನಲ್ ಅಲ್ಲಿ ಇದೆ, ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ. ನಿಮ್ಗೆ ಯಾಕೆಂದ್ರೆ ನೆಕ್ಸ್ಟ್ ಇನ್ನ ಬರೋರಿಗೆ ನಿಮ್ಗೆ ಅದೊಂದು ಐಡಿಯಾ ಸಿಗುತ್ತೆ. ಆ ತಪ್ಪನ್ನ ನೀವು ಮಾಡಬೇಡಿ. ನನಗಾಗಿದ್ದು ಅದು ಆಕ್ಚುಲಿ ಅದ್ರಿಂದಾಗಿನೇ ನನ್ಗೆ ಮೋನೋ ಆಗಿದ್ದು ಡಿಮೋನೋವರೆಗೂ ಬಂದಿತ್ತು. ಸೊ ಅದೊಂದು ನಿಜವಾಗ್ಲೂ ನನ್ಗೆ ಸಖತ್ತು ಮೈಂಡ್ ಬ್ಲಾಂಕ್ ಆಗೋಯ್ತು ಗೈಸ್. ಸಖತ್ ಅಂದ್ರೆ ಸಖತ್ತು. ಆಗ ಆಲ್ರೆಡಿ ನನ್ಗೆ 10K ದಾಟಿದ್ರು, 10K ಆಗಿದ್ರು, ನನ್ಗೆ 10K ಸಬ್ಸ್ಕ್ರೈಬರ್ ಆಗಿದ್ರು. ನನ್ಗೆ ಏನ್ ಮಾಡ್ಬೇಕು ಬಿಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ನನ್ಗೆ ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿರೋಂತ ಫ್ರೆಂಡ್ಸ್ಗಳು ತುಂಬಾನೇ ನನ್ಗೆ ಸಪೋರ್ಟ್ ಮಾಡಿದ್ರು. ಏನಾಗೋದಿಲ್ಲ ಅಕ್ಕ, ಪ್ರತಿ ಒಬ್ರು ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನ ಪ್ರತಿ ಒಬ್ರು ನಾನು ಕೇಳೋದಷ್ಟೇನೆ, ಯೂಟ್ಯೂಬ್ ಬಿಡ್ತೀನಿ ಅಂತ ಹೇಳ್ಬೇಡಿ. ಇದ್ರಲ್ಲಿ ನಿಮ್ಗೆ ಮುಂದೆ ಒಂದು ಒಳ್ಳೆ ಲೈಫ್ ಇದೆ, ನಾವ್ ವೇಟ್ ಮಾಡ್ಬೇಕು ಅಷ್ಟೇ. ಈಗ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನೋಡಿ. ವೇಟ್ ಮಾಡಿದಕ್ಕೆ ನನ್ಗೆ 1 ವರ್ಷ ಆದ್ಮೇಲೆ ಈ ಇನ್ಕಮ್ ಬರಕ್ಕೆ ಸಾಧ್ಯ. ಸುಮ್ನೆ ಯಾರು ಕೊಡ್ಲಿಲ್ಲ ಅಲ್ವಾ, ಅದಕ್ಕೆ ದಯವಿಟ್ಟು ವೇಟ್ ಮಾಡಿ. ಈಗ್ಲೂ ಕೂಡ ನಂದು ವ್ಯೂಸ್ ಇಲ್ಲ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಲೈವ್ ಅಲ್ಲಿ ವ್ಯೂಸ್ ಇದೆ. ಲೈವ್ ಅಲ್ಲಿ ನನ್ಗೆ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ನಾನು ಲೈವ್ ಮಾಡಕ್ಕೆ ಶುರು ಮಾಡಿದೆ. ವಿಡಿಯೋ ಸ್ವಲ್ಪ ನಾನು ಕಮ್ಮಿ ಮಾಡಿ, ಸೊ ಈಗ ಕೂಡ ಲೈವ್ ನ ಬಿಟ್ಟಿದೀನಿ, ವಿಡಿಯೋಸ್ ಕೂಡ ಕಮ್ಮಿ ಮಾಡ್ಬಿಟ್ಟಿದೀನಿ. ಸೊ ಅದೇ ವ್ಯೂಸ್ ಕಮ್ಮಿ ಆಗ್ತಿದೆ, ಹೋಗ್ತಿದೆ, ಅದು ಆತರ ಆಗ್ತಿದೆ ಅಂತ ನಂಗೆ ಬೇಜಾರು. ಒಟ್ಟಲ್ಲಿ ನನ್ನ ಪ್ರಯತ್ನ ನಾನು ಬಿಟ್ಟಿಲ್ಲ, ಅಪ್ಲೋಡ್ ಮಾಡೋದನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. 500 ಸಬ್ಸ್ಕ್ರೈಬರ್, 3000 ವಾಚ್ ಟೈಮು. ನೆಕ್ಸ್ಟ್ ಟಾರ್ಗೆಟ್ ಇರೋದು ನಮಗೆ 1000 ಸಬ್ಸ್ಕ್ರೈಬರ್, 4000 ವಾಚ್ ಟೈಮ್. ಇದಾದ್ಮೇಲೆ ನಮಗೆ ಆಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡೋದಿರುತ್ತೆ, ಅಪ್ಲೈ ಮಾಡಬೇಕು. ಅದಾದ್ಮೇಲೆ ನಮಗೆ ಆಡ್ಸೆನ್ಸ್ ಪಿನ್ ಬರಕ್ಕೂ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಹಾಕಬೇಕು ನಾವು. ಅದಾದ್ಮೇಲೆ ನಮಗೆ ಆಡ್ಸೆನ್ಸ್ ಪಿನ್ ಬರುತ್ತಲ್ಲ, ಅದನ್ನ ಯಾರಿಗೂ ತೋರಿಸ್ಬೇಡಿ ವಿಡಿಯೋಸ್ ಮಾಡುವಾಗ. ಆಡ್ಸೆನ್ಸ್ ಪಿನ್ನ ಹುಷಾರಾಗಿ ಹಾಕಿ. ನೆಕ್ಸ್ಟ್ ನಮಗೆ ಡಾಲರ್ಸ್ ಬರಕ್ಕೆ ಹೆಲ್ಪ್ ಆಗುತ್ತೆ.
1000 ಸಬ್ಸ್ಕ್ರೈಬರ್, 4000 ವಾಚ್ ಅವರ್, $3. ಇದಾದ್ಮೇಲೆ ನಿಮಗೆ ಆಕ್ಸೆಸ್ ಬಿಲ್ ಬರುತ್ತೆ. ಅಪ್ಲೈ ಮಾಡ್ಬೇಕು ನೀವು ಅದಕ್ಕೆ. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡಿ. ಮತ್ತೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಬೇಕು. ನಿಮ್ಮ ಪೇಮೆಂಟಿಗೆ ಅದು ಮೇನ್, ಅಂದ್ರೆ ಮೇನ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ನೀವು ಫಸ್ಟ್ ನೀವು ಆ ಫಾರ್ಮ್ ನ ಫಿಲ್ ಮಾಡಬೇಕು ನೀವು. ಅದಾದ್ಮೇಲೆ ನಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಪ್ರೆಸೆಂಟ್ ಯಾವ್ದು ಯೂಸ್ ಮಾಡ್ತಿದ್ರ ಬ್ಯಾಂಕ್ ಅಕೌಂಟ್ ನ ನೀವು ಅದನ್ನ ಕೊಡ್ಬೇಕು. ಇಲ್ಲ ನನ್ನ ಹತ್ರ ಎಕ್ಸ್ಟ್ರಾ ಇನ್ನೊಂದೆರಡು ಬ್ಯಾಂಕ್ ಅಕೌಂಟ್ ಇದೆ, ಅದ್ರಲ್ಲಿ ಏನು ಸದ್ಯಕ್ಕೆ ನಾನೀಗ ಯೂಸ್ ಮಾಡ್ತಿಲ್ಲ, ಜಸ್ಟ್ ಇದೆ ಅಂತ ನೀವೇನಾದ್ರೂ ಆತರ ಮಾಡ್ಬೇಡಿ. ಯಾಕಂದ್ರೆ ನಿಮ್ ಪ್ರೆಸೆಂಟ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಆ ಬ್ಯಾಂಕ್ ಅಕೌಂಟ್ ಕೊಟ್ರೇನೆ ಒಳ್ಳೇದು. ರೀಸನ್ ಏನು ಅಂತ ಅಂದ್ರೆ ಇದು ರನ್ನಿಂಗ್ ಅಲ್ಲಿ ಇರುತ್ತೆ ಅಲ್ವಾ ಬ್ಯಾಂಕ್ ಅಕೌಂಟ್, ಇದರಿಂದಾಗಿ ನಿಮ್ಗೆ ಒಳ್ಳೇದು. ಸೆಕೆಂಡ್ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ನಿಮ್ದು 0 ಬ್ಯಾಲೆನ್ಸ್ ಇದ್ರೆ ಬ್ಯಾಂಕಿಗೆ ಹಾಕಿದ ತಕ್ಷಣ ನಿಮ್ಗೆ ಅಲ್ಲೇ ಒಂದು 500 ಕಟ್ ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ, ಯಾಕಂದ್ರೆ ನಿಮ್ದು 0 ಬ್ಯಾಲೆನ್ಸ್ ಇರೋದ್ರಿಂದ. ಸೊ ಹಂಗಾಗಿ 0 ಬ್ಯಾಲೆನ್ಸ್ ಇರಬಾರ್ದು ಅಂತದನ್ನ ನೋಡಿ ಹಾಕಿ. ಬ್ಯಾಂಕ್ ಅಕೌಂಟ್ ನಿಮ್ಗೆ ಕರೆಕ್ಟ್ ಆಗಿ ಹಾಕ್ಬೇಕು. ಬ್ಯಾಂಕ್ ಅಕೌಂಟ್ ಆ ಕಡೆ ಮಾಡ್ಬಿಟ್ಟಿರ ನೋಡ್ಕೊಂಡು ನಿಮ್ದು ಬ್ಯಾಂಕ್ ಅಕೌಂಟ್ ಯಾವ್ದಿದೆ ಅದನ್ನ ಅಟ್ಯಾಚ್ ಮಾಡಿ. ಮತ್ತೆ ಗೂಗಲ್ ಪೇ ನಿಮ್ದು ಯಾವ್ದಿದೆ ಅದನ್ನ UPI ID ಚೆನ್ನಾಗಿ ಹಾಕಿ. ಅಲ್ಲಿ ನಿಮ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನೋಡ್ಕೊಂಡು ಡಾಕ್ಯುಮೆಂಟ್ಸ್ ನ ಕೊಡ್ಬೇಕಾಗತ್ತೆ. ನೀವ್ ಅನ್ಕೊಂಡಿದ್ದೀರಾ ಯೂಟ್ಯೂಬ್ ಅಲ್ಲಿ ಈಸಿ ಅಂತ, ಈಸಿನೇ, ಬಟ್ ನಾವು ಪ್ರತಿಯೊಂದನ್ನು ನೋಡಿ ಮಾಡಿ ಮಾಡ್ಬೇಕಾಗತ್ತೆ ಅಷ್ಟೇನೆ. ಎಲ್ಲಾದ್ರೂ ಒಂದ್ ಸ್ವಲ್ಪ ಹೀಗೆ ಆಗೋದ್ರೂ ಎಲ್ಲ ತಲೆ ಕೆಳಗಾಗಿ ಹೋಗ್ಬಿಡುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಮಾಡಿ. ಹಾಗೇನೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ನನ್ನ ಕೇಳಿ. ಕಮೆಂಟಲ್ಲಿ ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಯೂಟ್ಯೂಬ್ ಕಡೆಯಿಂದ ಏನಾದ್ರೂ ಒಂದು ಡೌಟ್ ಇದ್ರೆ ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಈ ತರ ಏನಾದ್ರು ಇದೆಯಾ, ನನಗ್ ಗೊತ್ತಿರೋದ ನಾನು ಹೇಳ್ತೀನಿ. ಸೊ ಎಷ್ಟೊಂದ್ ಜನಕ್ಕೆ ನಂತರನೇ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಆಗಿರುತ್ತೆ. ಯಾರೆಲ್ಲ ಇದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಏನೇ ಒಂದನ್ನ ವಿಡಿಯೋಸ್ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ನೋಟಿಫಿಕೇಶನ್ ನಿಮ್ಮ ಫಸ್ಟಿಗೆ ಬರುತ್ತೆ. ಹಾಗಾಗಿ ಸೊ ಇನ್ನ ಬೇರೆ ಏನ್ ಹೇಳಕ್ಕಿದೆ ಅಷ್ಟೇ ಅನ್ಸುತ್ತೆ. ಅಷ್ಟೇ ಹೇಳಿ ಬೇರೆಯವ್ರ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ, ನನಗ್ ಸಾಕು. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಖುಷಿಗೆ ಕಾರಣನೇ ನೀವೆಲ್ಲರೂ, ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತೀರಾ ಹೇಳಿ, ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ, ನೋಡ್ತಾ ಇರಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.